ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಿಮಗೆ ಯಾರಾದರೂ ಸಂಶಯಾಸ್ಪದ ರೀತಿಯಲ್ಲಿ ಕಂಡುಬಂದರೆ ಅಥವಾ ಅವರ ನಡವಳಿಕೆ ಸಂಶಯಾಸ್ಪದ ರೀತಿಯಲ್ಲಿ ಇದ್ದರೆ ಸಮೀಪದ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ. ಯಾವುದೋ ವಾಹನ ದಿಕ್ಕಿಲ್ಲದೆ ನಿಂತಿದ್ದರೆ ಸಂಶಯಾಸ್ಪದ ಈಗ ವಾರ್ತೆಗಳ ವಿವರ. ನಗರದಲ್ಲಿ ಕ್ಷಯರೋಗ ಮುಕ್ತ ಭಾರತಕ್ಕಾಗಿ ಜಾಗೃತಿ ಜಾಥಾ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಜಿಲ್ಲಾ ಆಯುಷ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಟಿಎಂಎಇ ಆಯುರ್ವೇದಿಕ್ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿ ಕ್ಷಯರೋಗ ಮುಕ್ತ ಭಾರತಕ್ಕಾಗಿ ಜಾಗೃತಿ ಮೂಡಿಸಲಾಯಿತು. ಓಡಿಸಿ ಓಡಿಸಿ ಟಿಬಿಯನ್ನು ಓಡಿಸಿ 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 ಟಿಬಿಯನ್ನು ಓಡಿಸಿ. ಟಿಬಿ ಮುಕ್ತ ಭಾರತಕ್ಕಾಗಿ ಹೋರಾಡೋಣ. ಟಿಬಿ ಮುಕ್ತ ಭಾರತಕ್ಕಾಗಿ ಹೋರಾಡೋಣ. ಟಿಬಿ ಮುಕ್ತ ಭಾರತಕ್ಕಾಗಿ ಹೋರಾಡೋಣ. ಹರೇಗಾ 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 जीतेगा जीतेगा देश जीतेगा 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 देश जीतेगा. हारेगा देश जीतेगा. हारेगा देश जीतेगा. हारेगा देश जीतेगा. टीबी मुक्त विजयनगर. टीबी मुक्त विजयनगर. क्षयरोग मुक्त क्षयरोग मुक्त क्षयरोग मुक्त ಒಳ ಮೀಸಲಾತಿ ಮಾಡಬೇಕೆಂದು ಆಗ್ರಹಿಸಿ ಮಾದಿಗ ಸಮುದಾಯದಿಂದ ಕಳೆದ 30 ವರ್ಷಗಳಿಂದ ಹೋರಾಟ ನಡೆಸಿಕೊಂಡು ಬರಲಾಗಿದೆ. ಒಳ ಮೀಸಲಾತಿ ನೀಡುವುದು ಆಯಾ ರಾಜ್ಯಕ್ಕೆ ಬಿಟ್ಟಿದ್ದು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದರೂ ಕೂಡ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ರಾಜ್ಯ ಕಾಂಗ್ರೆಸ್ ವಿಳಂಬ ಮಾಡುತ್ತಿದೆ ಎಂದು ಬಿಜೆಪಿ ಪಕ್ಷದ ಎಸ್ಸಿ ಮೋರ್ಚಾದ ರಾಜ್ಯ ಮುಖಂಡ ಬಲ್ಲಾಹುಣಸಿ ರಾಮಣ್ಣನವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 2024 ಆಗಸ್ಟ್ 1ರಂದು ನಮಗೆ ಒಳ ಮೀಸಲಾತಿ ಕಳೆದ 30 ವರ್ಷಗಳ ಕಾಲ ಹೋರಾಟ ನಡೀತಾ ಇತ್ತು. ಈ ಏನು 101
ಜಾತಿಯದ SC ಪಟ್ಟಿಯಲ್ಲಿ ಒಳ ಮೀಸಲಾತಿ ಮಾಡಿ ವರ್ಗೀಕರಣ ಮಾಡಿ ಕೊಡಿ ಅಂತ. ಆದರೆ ಅನೇಕ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರದ ನಡುವೆ ಕೇಂದ್ರದಾರ ಮಾಡಬೇಕಂತ ಇವರು, ರಾಜ್ಯದಾರ ಮಾಡಬೇಕಂತ ಇವರು, 341 ಅಮೆಂಡ್ಮೆಂಟಿಗೆ ತಿದ್ದುಪಡಿ ತರಬೇಕು ಅಂತ ರಾಜ್ಯದವರು, ಹೀಗೆ ಒಂದು ನೆಪಗಳು ಹೇಳಿಕೆಂದು ಹೋಗ್ತಾ ಇತ್ತು. ಅದರ ಮಧ್ಯದಲ್ಲಿ ಸುಪ್ರೀಂ ಕೋರ್ಟ್ 7 ಬೆಂಚಲ್ಲಿ ಇದು 2024 ಆಗಸ್ಟ್ 1ರಂದು ತೀರ್ಪು ನೀಡಿ ಯಾವುದೇ 341ಗೆ ಅಮೆಂಡ್ಮೆಂಟ್ ಮಾಡೋದು ಬೇಕಾಗಿಲ್ಲ, ಸಂಸತ್ತಿನ ಅಂಗೀಕಾರವೂ ಬೇಕಾಗಿಲ್ಲ, ಒಳ ಮೀಸಲಾತಿ ಕೊಡೋಕ್ಕೆ ಆ ರಾಜ್ಯ ಸರ್ಕಾರಗಳೇ ಕೊಡ್ಬೋದು ಅಂತ ಹೇಳಿ ಆಗಸ್ಟ್ 2024 ತೀರ್ಪು ಬಂತು ಸರ್. ತದನಂತರ ಹರಿಯಾಣದಲ್ಲಿ ಚುನಾವಣೆ ಆದ ತಕ್ಷಣ BJP ಆಡಳಿತದಲ್ಲಿದ್ದಂಥ ಹರಿಯಾಣದಲ್ಲಿ ಅವರು ಜಾರಿ ಮಾಡಿದರು. ಮತ್ತು ಇಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ, ಆಂಧ್ರದಲ್ಲಿ ಇನ್ನೂ ಜಾರಿ ಆಗಿಲ್ಲ. ಇದನ್ನೇ ನಮ್ಮ ಮಾದಿಗ ಮತ್ತು ಉಪಜಾತಿಗಳ ನಡುವೆ ಸರ್ಕಾರದ ಮೇಲೆ ಒತ್ತಡದ ಅನೇಕ ಹೋರಾಟಗಳನ್ನು ಮಾಡಿದ್ವಿ. ಸುಪ್ರೀಂ ಕೋರ್ಟ್ ತೀರ್ಪು ಬಂತು. ನೀವು ಕಾಂಗ್ರೆಸ್ನವರು ಪ್ರಣಾಳಿಕೆಯಲ್ಲೇ ನೀವು ಹೇಳಿದ್ರಿ ಚಿತ್ರದುರ್ಗ SC/ST ಸಮಾವೇಶದಲ್ಲಿ ನಮ್ಮ ಸರ್ಕಾರ ಬಂದರೆ ಮೊದಲನೇ ಕ್ಯಾಬಿನೆಟ್ನಲ್ಲಿ ಸದಾಶಿವ ಆಯೋಗವನ್ನು ನಾವು ಜಾರಿ ಮಾಡ್ತೀವಂತ. ಆದ್ದರಿಂದ ಇಷ್ಟು ದಿನಗಳು ಏನು ನಿಮಗೆ ಸಿಕ್ಕಿತ್ತು, ಗೊಂದಲ ಇತ್ತು, ನಿಮಗೇನೇನು ತಾಂತ್ರಿಕ ಅಡಚಣೆಗಳಿದ್ದು ಎಲ್ಲ ನಿವಾರಣೆ ಆಗಿದೆ, ಈಗ ಮಾಡಿ ಅಂತ. ಆದರೆ ಐ ತೀರ್ಪು ಬಂದು 2 ತಿಂಗಳಾದರೂ ಇವ್ರು ಏನೂ ಮಾಡಲಿಲ್ಲ. ನಮ್ಮ ವಿವಿಧ ಒಳ ಮೀಸಲಾತಿ ಹೋರಾಟ ಮಾಡತಕ್ಕಂಥ ಸಂಘ ಸಂಸ್ಥೆಗಳು ಮುಖಂಡರು ಎಲ್ಲರೂ ಹೋರಾಟ ಮಾಡಿದ್ವಿ. ಕೊನೆಯದಾಗಿ ಅವರು ಅಕ್ಟೋಬರ್ 16ರಂದು ರಾಜ್ಯದ ಎಲ್ಲೆಡೆ ಕೂಡ ನಾವೊಂದು ಸ್ಟ್ರೈಕ್ ಮಾಡಿ ಹೋರಾಟಗಳು ಶುರು ಮಾಡಿದ್ವಿ. ಆಮೇಲೆ ನಾವು ಕ್ಯಾಬಿನೆಟಿಗೆ ತಗೊಂಬಂದು ನಾವು ಇದನ್ನು ಒಪ್ಪಿಗೆ ಕೊಡ್ತೀವಂತ ಹೇಳಿ ಅಕ್ಟೋಬರ್ 16 ಅವ್ರು ಕ್ಯಾಬಿನೆಟಿಗೆ ತರ್ತೀವಂತ ಹೇಳಿದರು. ಆದರೂ 16 ತರಲಿಲ್ಲ. ಆದರೆ ಇದುವರೆಗೂ ಕೂಡ ನೀವು ಕೊಟ್ಟಂಥ ಮಾತು, ಹೇಳಿದಂಥ ಮಾತಿಗೂ ಮತ್ತು ಕೃತಿಗೆ ಭಾಳ ವ್ಯತ್ಯಾಸ ಆಗಿದೆ. ಇದು ನಮಗೆಲ್ಲರಿಗೂ ಈ ಗಮನಕ್ಕೆ ಬಂದಿದೆ. ನಾವು ಸುಮಾರು 75 ವರ್ಷಗಳ ಕಾಲ ಇವರ ಈ ಒಳ ಮನಸ್ಸನ್ನು, ಒಳ ಹೃದಯವನ್ನು ನಾವು ಅರಿತಿರಲಿಲ್ಲ. ಇವತ್ತೆಲ್ಲ ನಮ್ಮ ಪ್ರಜ್ಞಾವಂತ ಯುವಕರು, ಯುವತಿಯರು, ಸಂಘಟನೆಗಳಿಗೆ ಇವರು ಮುಖವಾಡ ಗೊತ್ತಾಗಿದೆ. ಆದ್ದರಿಂದ ಇವತ್ತು ಈ ಪತ್ರಿಕೆ ಮುಖಾಂತರ ನಾವು ಮನವಿ ಮಾಡ್ಕೊತೀವಿ. ಇದನ್ನು ನೀವು ಯಾವುದೇ ಕಾರಣಕ್ಕೂ ನಾಗಮೋಹನ್ ದಾಸ್ ಕಮಿಟಿಗೆ ಹೆಚ್ಚಿನ ಸಮಯ ಅವಕಾಶ ಕೊಡಬೇಡಿ. ನಿಮಗೆ ಏನಾದರೂ ಗೊಂದಲ ಇದ್ದರೆ ಮಾದಿಗರಿಗೆ 6% ನಮಗೆ ಪ್ರತ್ಯೇಕವಾಗಿ ಕೊಟ್ಟು ನೀವು 11%ನಲ್ಲಿ ನಿಮಗೆ ಎಂಪರಿಕಲ್ ಡಾಟಾ ತಗೊಂಡು ಮಾಡಿ ಅನ್ನೋದು ನಮ್ಮ ಮನವಿ ಆಗಿದೆ ಸರ್. ಒಳ ಮೀಸಲಾತಿಯನ್ನು ಜಾರಿಗೆ ವಿಳಂಬ ಆಗ್ತಿರೋದ ಕಾರಣ ನಮಗೇನು ಅನ್ನಿಸ್ತಾ ಇದೆ ಅಂತಂದರೆ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಳ ಮೀಸಲಾತಿ ವಿರೋಧಿಗಳು ಅವರ ಒತ್ತಡದಿಂದ, ಅವರ ಪ್ರಭಾವದಿಂದ ಸಿದ್ದರಾಮಯ್ಯವರು ಒಳ ಮೀಸಲಾತಿಯನ್ನು ಜಾರಿ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ನಮಗೆ ಅನಿಸ್ತಾ ಇದೆ, ಈ ಸಮುದಾಯಗಳಿಗೆ ಅನಿಸ್ತಾ ಇದೆ, ಮಾದಿಗೆ ಮತ್ತು ಉಪಜಾತಿಗಳಿಗೆ, ನಾವು ಇಷ್ಟು ದಿನ ಏನು ನಾವು ಅಣ್ಣ ತಮ್ಮ ಎಡ ಬಲ ಅನ್ಕಂತ ಏನು ಹೇಳ್ತಾ ಇದ್ದೀವಿ, ಇವತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮನಸ್ಸು ಮಾಡಿ ಅವರು ನಾನು ಅಣ್ಣ ತಮ್ಮಳು, ಅವರು 30 ವರ್ಷದ ಹೋರಾಟ ಇದೆ, ಅವರಿಗೆ ಮಾಡಿಬಿಡಿ ಅಂತ ಒಂದು ಸೂಚನೆ ರಾಜ್ಯಕ್ಕೆ ಬಂದರೆ ಒಂದೇ ದಿನದಲ್ಲಿ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಆದರೆ ಇವರ ನಿರಾಸಕ್ತಿ, ಇವ್ರ ಇಚ್ಛೆ ಇಲ್ಲಾರ್ದಿಂದನೇ ಇದು ವಿಳಂಬ ಆಗ್ತಾ ಇದೆ ಅನ್ನೋದು ಅನೇಕ ಸಂಘ ಸಂಸ್ಥೆಗಳ ಹೋರಾಟ ಮತ್ತು ಈ ಹೋರಾಟಗಾರರಿಗೆ ಈಗ ಅನಿಸ್ತಾ ಇದೆ ಸರ್. ರಾಜ್ಯದಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಬದುಕುತ್ತಿರುವ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಆಗುತ್ತಿಲ್ಲ. ಹಾಗಾಗಿ SSK ಸಮಾಜದ ಅಭಿವೃದ್ಧಿ ಹೋರಾಟ ಸಮಿತಿಯನ್ನ ಪ್ರಾರಂಭಿಸಿ ತನ್ಮೂಲಕ ಸಮಾಜವನ್ನ ಸಂಘಟಿಸುವ ಮೂಲಕ ಹೋರಾಟ ನಡೆಸಿ SSK ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಸ್ಥಾಪಿಸಲು ಸರ್ಕಾರಕ್ಕೆ ಆಗ್ರಹಿಸಲಾಗುವುದು. ವಿಜಯನಗರ ಜಿಲ್ಲಾ ಸಮಿತಿಯನ್ನ ದಿನಾಂಕ 6ರಂದು ಅಂಬಾಭವಾನಿ ಕಲ್ಯಾಣ ಮಂಟಪದಲ್ಲಿ SSK ಸಮಾಜದ ಸಮಾವೇಶ ಹಾಗೂ ಅಭಿವೃದ್ಧಿ ಹೋರಾಟ ಸಮಿತಿಯ ರಚನೆಯನ್ನ ಮಾಡಲಾಗುವುದೆಂದು ರಾಜ್ಯ ಸಂಚಾಲಕ ಹನುಮಂತ ಸಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನನ್ನ ಹೆಸರು ಹನುಮಂತ ಚಂದ್ರಕಾಂತ್ ನಿರಂಜನ್ ಅಂತ, ಈ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕ. ಇದೇ ದಿನಾಂಕ 6
ಗುರುವಾರ ದಿನ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಒಂದು ಸಮಾವೇಶ SSK ಸಮಾಜದ್ದು ಹಾಗೂ ಹೋರಾಟ ಸಮಿತಿಯ ರಚನೆ, ಜಿಲ್ಲಾ ಸಮಿತಿಯ ರಚನೆಯ ವಿಷಯವಾಗಿ ನಾವು ಬಂದಿದ್ದೀವಿ. ಈಗಾಗಲೇ ಕರ್ನಾಟಕದ ಸುಮಾರು 8 ಜಿಲ್ಲೆಗಳನ್ನು ನಾವು ಜಿಲ್ಲಾ ಸಮಿತಿಗಳನ್ನು ರಚನೆ ಮಾಡಿ ಇದು 9ನೇ ಜಿಲ್ಲೆಗೆ ಇವತ್ತು ನಾವು ಬಂದಿದ್ದೀವಿ. ಇವತ್ತು ಇಲ್ಲಿಂದ ಹಗರಿಬೊಮ್ಮನಹಳ್ಳಿ, ಬಳ್ಳಾರಿ, ಸಿರುಗುಪ್ಪ, ಆಮೇಲೆ ತೋರಣಗಲ್ಲು, ಸೊಂಡೂರು ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಬಂಧುಗಳನ್ನೆಲ್ಲ ಪ್ರವಾಸ ಮಾಡಿಬಿಟ್ಟು ಈ 6ನೇ ತಾರೀಕಿನ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಲಿಕ್ಕೆ ಹೊರಟಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಹಸ್ರಾರ್ಜುನರು ಸುಮಾರು 85,000 ವರ್ಷ ರಾಜ್ಯವನ್ನು ಆಳಿದಂಥ ಒಬ್ಬ ಮಹಾರಾಜರು. ಇವರು ಇಂತಹ ಮಹಾರಾಜರ ವಂಶಸ್ಥರಾದ ನಾವು ಇವತ್ತು ನಮ್ಮ ಸ್ಥಿತಿಗತಿ ಏನಾಗ್ಬಿಟ್ಟದ ಅಂದ್ರೆ ಕೇವಲ ಚಿಕ್ಕ ಪುಟ್ಟ ವ್ಯವಹಾರಕ್ಕೆ ಮಾತ್ರ ನಾವು ಸೀಮಿತ ಆಗಿಬಿಟ್ಟಿದ್ದೀವಿ. ಹಿಂದಕ್ಕೆ ನಾವು ಪಟ್ವೇಗಾರ್ ಅಂದರೆ ಬಟ್ಟೆಯನ್ನು ನೇಯುವಂಥ ನೇಕಾರಿಕೆಯ ಉದ್ಯೋಗವನ್ನು ನಮ್ಮ ಪೂರ್ವಜರು ಮಾಡ್ತಾಯಿದ್ರು. ರೇಷ್ಮೆ ಸೀರೆಗಳನ್ನು, ರೇಷ್ಮೆ ಬಟ್ಟೆಗಳನ್ನು ನೇಯ್ಕೆ ಮಾಡ್ತಾಯಿದ್ರು. ಸುಮಾರು 100, 200, 500 ಕೈಮಗ್ಗಗಳನ್ನು ಹೊಂದಿದ್ದರು ನಮ್ಮ ಪೂರ್ವಜರು. ಆದರೆ ಆ ಒಂದು ಕೈಮಗ್ಗಗಳ ಒಂದು ಬದಲಾವಣೆ ಹಾಗೂ ಬಟ್ಟೆಯ ಒಂದು ಅಭಿರುಚಿ ಬದಲಾದಂತೆಲ್ಲ ನಮ್ಮ ಕೈಮಗ್ಗಗಳು ಕ್ಷೀಣಿಸ್ತಾ ಹೋದವು. ನಮ್ಮ ಒಂದು ಕಾಲದಲ್ಲಿ ನಮ್ಮಲ್ಲಿ 200-500 ಜನ ದುಡಿಲಿಕ್ಕೆ ಬರ್ತಾಯಿದ್ರು. ಈಗ ನಾವೇ ಇನ್ನೊಬ್ಬರ ಕಡೆ ದುಡಿಯುವಂಥ ಪ್ರಸಂಗಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಇವತ್ತು ಬಡತನ ರೇಖೆಗಿಂತಲೂ ಕೆಳಗಿದ್ದೇವೆ. ಬೆರಳೆಣಿಕೆಯಷ್ಟು ಜನ ಮಾತ್ರ ಶ್ರೀಮಂತರು ಕಾಣಕ್ಕೆ ಸಿಗ್ತೇವೆ. ಆದರೆ ಸುಮಾರು 90% ಜನ ಇವತ್ತು ದುಡಿದು ತಿನ್ನುವಂಥ ಶ್ರಮಜೀವಿಗಳಾಗಿದ್ದೀವಿ. ಹೀಗಾಗಿ ಈ ಸಮುದಾಯವನ್ನು ಎತ್ತಿ ಹಿಡಿಬೇಕಾಗ್ಯದ. ಶೋಷಿತ ವರ್ಗವನ್ನು ಮೇಲಕ್ಕೆತ್ತುವುದೇ ಸರ್ಕಾರದ ಒಂದು ಜವಾಬ್ದಾರಿ ಆಗ್ಯದ. ಆ ನಿಟ್ಟಿನಲ್ಲಿ ಇದುವರೆಗೂ ನಾವು ಸರ್ಕಾರಕ್ಕೆ ಯಾವತ್ತೂ ಏನೂ ಕೇಳಿಲ್ಲ. ಹಲವಾರು ಪಕ್ಷಗಳು ನಮ್ಮನ್ನು ಕೇವಲ ಮತಗಳ ಬ್ಯಾಂಕನ್ನಾಗಿ ಉಪಯೋಗಿಸ್ಕೊಂಡು ಬಂದಿದ್ದಾರೆ ಹೊರತು ನಮಗೇನು ತೊಂದರೆಗಳಿದ್ದಾವೆ ಅದರ ಬಗ್ಗೆ ಅವರು ಗಮನ ಹರಿಸಿಲ್ಲ. ಮತ್ತು ಅವ್ರದ್ದು ತಪ್ಪಲ್ಲ, ನಾವು ಸರ್ಕಾರದ ಗಮನವನ್ನು ಸೆಳೆಯಲಿ ಎಲ್ಲೋ ಒಂದು ಕಡೆ ವಿಫಲವಾಗಿದ್ದೇವೆ. ಆದರೆ ಈಗಿನ ಸ್ಥಿತಿಯಲ್ಲಿ ನಮ್ಮ ಬಡ ಮಕ್ಕಳನ್ನು ವಿದ್ಯಾರ್ಜನೆ ಕೊಡಲಿಕ್ಕೆ ನಮಗಾಗ್ತಾಯಿಲ್ಲ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವು ಅತ್ಯಂತ ಹಿಂದುಳಿದು ಬಿಟ್ಟಿದ್ದೀವಿ. ಇನ್ನು ಈ ಸಮುದಾಯವನ್ನು ಎತ್ತಿಡುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಿದ್ದರಿಂದ ನಮಗೆ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಸ್ಥಾಪಿಸಬೇಕು ಅನ್ನುವಂಥ ಹಕ್ಕು ಒತ್ತಾಯವನ್ನು ನಾವು ಮಾಡಲಿಕ್ಕೆ ಈಗ ಹೊರಟಿದ್ದೀವಿ. ಅದೇ ರೀತಿ ನಮ್ಮನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡಿಸಬೇಕು ಅನ್ನುವಂಥದ್ದು ಒಂದು ಬೇಡಿಕೆಯನ್ನು ಇಟ್ಕೊಂಡು ನಾವು ಹೋರಾಟಕ್ಕೆ ಅಣಿಯಾಗಿದ್ದೀವಿ. ಅದೇ ರೀತಿ ರಾಜರಾಜೇಶ್ವರ ಸಹಸ್ರಾರ್ಜುನರ ಬಗ್ಗೆ ಇತಿಹಾಸವೇ ಅದು ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು. ನಾವು ಯಾರು ಎಂತು ಅನ್ನೋದು ಗೊತ್ತಾಗಬೇಕು. ಈ ಸರ್ಕಾರ ನಮ್ಮ ಸಹಸ್ರಾರ್ಜುನರ ಒಂದು ಜಯಂತಿಯನ್ನು ಕೂಡ ಸರ್ಕಾರದಿಂದ ಆಚರಣೆ ಆಗಬೇಕು ಅಂತ ಹಕ್ಕು ಒತ್ತಾಯವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ಪ್ರತಿಯೊಂದು ತಾಲೂಕಿನಲ್ಲಿ ನಮ್ಮ ಸಹಸ್ರಾರ್ಜುನರ ಒಂದು ಭವನ ಅಂದರೆ ಸಮುದಾಯ ಭವನಗಳ ನಿರ್ಮಾಣ ಆಗಬೇಕು ಅನ್ನುವಂಥ ಹಕ್ಕೊತ್ತಾಯ ಮಾಡಲಿಕ್ಕೆ ನಾವು ಈ ಹೋರಾಟ ಸಮಿತಿಯಿಂದ ಹಕ್ಕೊತ್ತಾಯ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಒಂದು ಎಲ್ಲ ಜಿಲ್ಲಾದಲ್ಲಿ ನಮ್ಮ ಜಿಲ್ಲೆಯ ಹೋರಾಟ ಸಮಿತಿಗಳನ್ನು ರಚನೆ ಮಾಡಿ ಸಮಾಜವನ್ನು ಸಂಘಟನೆ ಮಾಡೋದು ಒಂದು ಕಡೆ, ಸಮಾಜದ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರದಿಂದ ಪಡೆಯುವುದು ಇನ್ನೊಂದೆಡೆ, ಈ ಒಂದು ಜಂಟಿ ಕಾರ್ಯವನ್ನು ಹೋರಾಟ ಸಮಿತಿಯವರು ನಾವು ಮಾಡ್ತಾಯಿದ್ದೀವಿ. ಈಗ 6ನೇ ತಾರೀಕಿಗೆ ನಮ್ಮ ಹೊಸಪೇಟೆಯಲ್ಲಿ ಅಂದರೆ ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆ ಸೇರಿಸ್ಕೊಂಡ್ಬಿಟ್ಟೆ ಮೊದಲೇ ಒಂದೇ ಜಿಲ್ಲೆ ಇತ್ತು, 2 ಜಿಲ್ಲೆ ಸೇರಿಸ್ಕೊಂಡು ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ನಾವು 6ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಗೆ ಅಂಬಾಭವಾನಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಸಮಾವೇಶ ಹಾಗೂ ಹೋರಾಟ ಸಮಿತಿ ರಚನೆ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಇದಕ್ಕೆ ತಾವು ಎಲ್ಲ ಪತ್ರಿಕಾ ಮಾಧ್ಯಮದವರು ಇದಕ್ಕೆ ಪ್ರಚಾರವನ್ನು ಕೊಟ್ಟು ಹೆಚ್ಚಿನ ಒಂದು ನಮ್ಮ ಸಮಾಜಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡುವಂಥ ಕಾರ್ಯ ತಮ್ಮಿಂದಲೂ ಆಗಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀವಿ. SSK ಸಮಾಜ ಹೊಸಪೇಟೆಯಿಂದ 20ನೇ ವಾರ್ಷಿಕೋತ್ಸವವಿದೆ. ನಮ್ಮ ಗುಡಿಯಲ್ಲಿ 6ನೇ ತಾರೀಕು ಅಂಬಾಭಿ ದೇವಸ್ಥಾನ. ಆಮಂತ್ರಣ ಪತ್ರಿಕೆ ಎಲ್ಲ ಪತ್ರಕರ್ತರು ಬರಬೇಕು. ಆಮೇಲೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಅಭಿವೃದ್ಧಿ ನಿಗಮ ಮಂಡಳಿ ವಿಚಾರವಾಗಿ ಸಮಿತಿ ಸಭೆಯನ್ನು ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಈ ಸಭೆಗೆ ರಾಜ್ಯ ಅಭಿವೃದ್ಧಿ ಮಂಡಳಿ ಹೋರಾಟ ಸಮಿತಿ ಸಂಚಾಲಕರು ಹನುಮಂತ ನಿರಂಜನ್ ಅವರನ್ನು ಆಹ್ವಾನಿಸಲಾಗಿದೆ. ಹಾಗೂ ಸಾರ್ವಜನಿಕರಿಗೆ ನಾವು ಹೊಸಪೇಟೆ SSK ಸಮಾಜದಿಂದ
ನಮ್ಮ ಅಂಬಾಭವಾನಿ ದೇವಸ್ಥಾನದ 20ನೇ ವಾರ್ಷಿಕೋತ್ಸವ 6ನೇ ತಾರೀಕಿಗೆ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ದಿನ ನಮ್ಮ ಜಿಲ್ಲಾ ಹೋರಾಟ ಸಮಿತಿ ರಚನೆ ಮಾಡಬೇಕಂತೇಳಿ ನಾವು ಹನುಮಂತ ಸಾಯಿ ನಿರಂಜನವರಿಗೆ ಆಹ್ವಾನಿಸಿದ್ದೀವಿ. ನಮ್ಮ ಸಮಾಜ ಬಹಳ ಹಿಂದೆ ಉಳಿದ ವರ್ಗ ಆಗಿದೆ. ಬೆರಳಣಿಕೆಯಷ್ಟು ಜನರು ಶ್ರೀಮಂತರಿದ್ದಾರೆ, ಇಲ್ಲ ಅಂತಲೇ ಇಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ಅವರ ಭವಿಷ್ಯಕ್ಕಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಹಾಗಾಗಿ ಜಿಲ್ಲಾ ಹೋರಾಟ ಸಮಿತಿ ರಚನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ಮಕ್ಕಳ ಅಭಿವೃದ್ಧಿಗೆ, ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿಕ್ಕೆ ನಾವು ರಚನೆ ಮಾಡ್ತೀವಿ. ಇದರಲ್ಲಿ ತಮ್ಮ ಸಹಕಾರವೂ ಬೇಕು. ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿ ನಮ್ಮ ಒಂದು ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ನಾವು ಈ 20ನೇ ವರ್ಷ ವಾರ್ಷಿಕೋತ್ಸವ ಬರಬೇಕು. ಮತ್ತು ಬೆಳಿಗ್ಗೆ 6ನೇ ತಾರೀಕು ಬೆಳಿಗ್ಗೆ ಇರುತ್ತೆ ತೊಟ್ಟಿಲೋತ್ಸವ ಮತ್ತು ಭೋಜನ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ಇದು ಮಾಡಬೇಕು. ಪ್ರಸಾದ. ಈಗ ನಿರ್ದೇಶಕರ ಆಯ್ಕೆ ಕುರಿತು ವರದಿ. ಹೊಸಪೇಟೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನಿರ್ದೇಶಕ ತಾರೇಹಳ್ಳಿ ಹುಲಗಜ್ಜಪ್ಪನವರ ನಿಧನದಿಂದಾಗಿ ತೆರವುಗೊಂಡಿದ್ದ ಸ್ಥಾನಕ್ಕೆ ಮ್ಯಾಸಗೇರಿಯ ಕಣಿಮೆಹಳ್ಳಿ ವೆಂಕೋವಣ್ಣನವರನ್ನ ಆಯ್ಕೆ ಮಾಡಲಾಗಿದೆ. ಹಾಗಾಗಿ ಸಂಘದ ಅಧ್ಯಕ್ಷರು, ನಿರ್ದೇಶಕರು ಸೇರಿದಂತೆ ಸದಸ್ಯರಿಂದ ಹಾರ ಹಾಕಿ ಶುಭ ಹಾರೈಸಿದ್ದಾರೆ. ಹುಲಗಜ್ಜಪ್ಪನವರು ಸ್ವರ್ಗಸ್ಥರಾಗಿದ್ದರಿಂದ ಆ ಜಾಗ ಸ್ಥಾನಕ್ಕೆ ತಗೋಬೇಕಂತ ಹೇಳಿ ಇವತ್ತು ಸಬ್ಜೆಕ್ಟ್ ಕರೆದಿದ್ವಿ. ಮುಂದಿನ ತೀರ್ಮಾನ ಕಳಿಸಿದ್ದಾರೆ ಮತ್ತು ನಮ್ಮ ಮ್ಯಾಸ್ಕೇರಿಯ ದೈವತ್ರೆ ಮತ್ತು ಎಲ್ಲ ರೈತ ಬಂಧುಗಳೇ, ಈಗಾಗಲೇ ನಾವು ನಿನ್ನೆಯಿಂದ ಏನು ಹೊಸ ಡೈರೆಕ್ಟ್ರು ಬರ್ತಾ ಇದ್ದಾರೆ ಅಂತಂದೇಳಿ ನಮ್ಮ ಡೈರೆಕ್ಟ್ರುಗಳಿಗೆ ನಾವೆಲ್ಲ ಮಾಹಿತಿ ಕೊಟ್ಟು ಇವತ್ತೊಂದು ಸಭೆಯನ್ನು ಕರೆದಿದ್ವಿ. ಸಭೆ ಕರೆದಂಥ ಉದ್ದೇಶ ಇನ್ನು ರೈತ ಸಂಘ ಏನು ಡೆವಲಪ್ಮೆಂಟ್ ಆಗಲಿಕ್ಕೆ ಎಲ್ಲ ಭಾಗದಿಂದ ನಿರ್ದೇಶಕರು ಬರಬೇಕು ಅಂತಂದೇಳಿ ಈ ಹಿಂದೆ ಎಲ್ಲ ಮಾಡ್ಕೊಂಡು ಬಂದಂಥ ಪದ್ಧತಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಏನು ಮ್ಯಾಸ್ಕೇರಿ ಭಾಗದಿಂದ 1 ವರ್ಷದಿಂದ ಒಂದು ನಿವೃತ್ತಿ ಆಗಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇಡೀ ಕೇರಿ ದೈವಸ್ಥರೆಲ್ಲ ತೀರ್ಮಾನ ಮಾಡಿ ನಮ್ಮ ವೆಂಕಪ್ಪಣ್ಣನನ್ನು ಕಳಿಸಿದ್ದಾರೆ. ನಾನು ನಮ್ಮ ರೈತ ಸಂಘದ ಪರವಾಗಿ ಅವರ ಮೊದಲಾಗಿ ಸ್ವಾಗತವನ್ನು ಬಯಸ್ತೀನಿ. ನೂತನ ನಿರ್ದೇಶಕರಿಗೆ ನಮ್ಮ ರೈತ ಸಂಘದಲ್ಲಿ ಇವತ್ತು ಬಹಳಷ್ಟು ಕೆಲಸಗಳು ಆಗಬಹುದಿದೆ. ಏನು ನಮ್ಮ ರೈತ ಸಂಘದ ಏನು ಸಿಗಬೇಕು ಅವೆಲ್ಲವೂ ಕೂಡ ಅವ್ರನ್ನ ಕಳಿಸಿ ಇಲ್ಲಿ ರೈತರ ಜೊತೆಗೆ ಹೋರಾಟ ಮಾಡುವಂಥದ್ದು ನಾವು ಕೂಡ ಗಮನಿಸ್ತಕ್ಕಂಥದ್ದು ನಮಗೆ ಬಹಳಷ್ಟು ಖುಷಿ ಆಗ್ತದೆ. ಪ್ರತಿ ಸಭೆಗೆ ಬರಬೇಕು. ಇಲ್ಲಿರ್ತಕ್ಕಂಥ ಮಾಹಿತಿ ಇದೇ ಏನೇ ಸಂದರ್ಭ ಬಂತಪ್ಪ ಅಂದ್ರೆ ಎಲ್ಲರೂ ಕೂಡ ನಮ್ಮ ಜೊತೆಗೆ ಇರಬೇಕು. ಅವ್ರಿಗೆ ಸ್ವಾಗತನ ಬಯಸಲಿಕ್ಕೆ ತಾವೆಲ್ಲರೂ ಬಂದಿದೆ. ಹೂವಿನ ಆಟದ ಮೂಲಕ ಅವ್ರನ್ನ ಸ್ವಾಗತಿಸಬೇಕಂತ ನಿಮ್ಮನ್ನು ವಿನಂತಿ ಮಾಡ್ತೀನಿ. ಬಹಳ ಸಂತೋಷ ಐತಿ. ನಾಳೆ ಅದನ್ನು ಜನರಲ್ ಮಾಡಿ ಹೋರಾಟಗಳಿದ್ದಾಗ ಎಲ್ಲ ಇಲ್ಲಿ ಒಕ್ಕಟ್ಟಾಗಿ ಬರ್ಬೇಕಣ್ಣ. ಯಾವ ಹೋರಾಟಕ್ಕೆ ಎಲೆಕ್ಷನ್ ಬರ್ತದೆ ಮೈಲಾರ ಒಳ್ಳೆಯದು.
ನಮ್ಮ ರಾಜಕೀಯ ವ್ಯವಸ್ಥೆಯ ಯಜಮಾನರಿಗೆ ಹಾಗೂ ನಮ್ಮ ಡೈರೆಕ್ಟರ್ ಆದ ಅಧ್ಯಕ್ಷರಿಗೆ ಹಾಗೂ ನಮ್ಮ ಅಧ್ಯಕ್ಷರಿಗೆ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂತಂದರೆ ಈಗ ನಮ್ಮ ಯಜಮಾನ ಹೇಳಿದ್ರು ನಾವು ಓಣಿನಿಂದ ಆರಿಸಿ ವಿದ್ಯಾರ್ಥಿ ಮಾಡಿ ನಾವು ಆ ಮಾತು ಉಳಿಸ್ಕೊಂಡು ಹೋಗ್ಬೇಕಂತ ನಾವು ಹೇಳಿ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ನಮ್ಮ ರೈತರ ಸಲುವಾಗಿ ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ನಮ್ಮ ಫ್ಯಾಕ್ಟ್ರಿ ಸಲುವಾಗಿ ಎಲ್ಲರೂ ಹೋರಾಟ ಮಾಡಿ ನಮ್ಮ ಫ್ಯಾಕ್ಟ್ರಿದೊಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ನಮ್ಮ ಅಧ್ಯಕ್ಷರಿಗೆ ನಮ್ಮ ಮುಖ್ಯಮಂತ್ರಿ ರಾಜಕೀಯ ಇವತ್ತು ಹೊಸಪೇಟೆ ರೈತ ಸಂಘದ ಹಾಲ್ನಲ್ಲಿ ಇವತ್ತು ಸಭೆಯನ್ನು ಕರೆದಿದೆ. ಉದ್ದೇಶ ಏನಂತಂದರೆ ಏನು ಅನೇಕ ಭಾಗಗಳಿಂದ ಒಂದು ಡೈರೆಕ್ಟರ್ನ ಆಯ್ಕೆ ಮಾಡಿ ಹಿಂದೆ ಕಳಿಸ್ತಕ್ಕಂಥ ಪದ್ಧತಿ ಈ ಹಿಂದೆ ಏನು ಮ್ಯಾಸ್ಕೇರಿ ಭಾಗದಿಂದ ಗುಲವೇಜಪ್ಪ ಅವರು ನಿಧನ ಆದ ಮೇಲೆ ಆ ಭಾಗದಲ್ಲಿ ಯಾರೂ ಕೂಡ ಡೈರೆಕ್ಟ್ ಇದ್ದಿಲ್ಲ. ಆ ಕೇರಿಯ ದೈವಸ್ಥರು ಯುವಕರು ಎಲ್ಲರೂ ಸೇರಿ ಇವತ್ತು ಕಣ್ಮಳ್ಳಿ ಎಂಕೋಬಣ್ಣನ್ನು ಕಳಿಸಿದ್ದಾರೆ. ಇವತ್ತು ಅವ್ರನ್ನ ನಮ್ಮ ರೈತ ಸಂಘದ ಪರವಾಗಿ ಅವ್ರನ್ನ ಸ್ವಾಗತವನ್ನು ಬಯಸಿ ಅವರು ಮುಂದೆ ನಡೆಯುವಂಥ ಯಾವುದೇ ರೈತರ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ರೈತರಿಗೆ ನ್ಯಾಯಯುತವಾಗಿ ರೈತರ ಜೊತೆ ಇರಬೇಕು ಅಂತಂದೇಳಿ ಅವರಲ್ಲಿ ಈ ಸಭೆಯಲ್ಲಿ ಎಲ್ಲರೂ ಕೂಡ ಒತ್ತಾಯ ಮಾಡಿ ಅವರು ಯಾವತ್ತೂ ಕೂಡ ನಿರಂತರ ರೈತರ ಜೊತೆಗೆ ಇರಬೇಕು, ಏನು ಇಲ್ಲಿ ಆಗ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಆ ಓಣಿಗೆ ತಿಳಿಸ್ಬೇಕು ಅಂತಂದೇಳಿ ಇವತ್ತು ಕರೆದಿದ್ವಿ. ಇವತ್ತು ಅವರು ಎಲ್ಲ ಕೇರಿಯ ಮ್ಯಾಸ್ಕೇರಿಯ ದೈವಸ್ಥರು ಮತ್ತು ಯುವಕರು ಎಲ್ಲರೂ ಕೂಡ ಬಂದು ನಮ್ಮ ರೈತ ಸಂಘ ನಡೆಯುವಂಥ ಒಂದು ಸಭೆಯಲ್ಲಿ ಅವ್ರನ್ನ ಕಳಿಸಿ ಮುಂದೆ ನಡೆಯುವಂಥ ಒಂದು ರೈತರ ಚಟುವಟಿಕೆಯಲ್ಲಿ ಭಾಗಿಯಾಗಬೇಕು ಅಂತಂದೇಳಿ ಅವರು ಸೂಚನೆ ಕೊಟ್ಟಿದ್ದಾರೆ. ನಾನು ಅಧ್ಯಕ್ಷನಾಗಿ ಅವ್ರನ್ನ ಸ್ವಾಗತವನ್ನು ಬಯಸ್ತೇನೆ. ಈಗ ಅನಾಮಧೇಯ ಶವದ ವಾರಸುದಾರರ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ ಸುಮಾರು 60 ರಿಂದ 65 ವರ್ಷ ವಯೋಮಾನದ ವ್ಯಕ್ತಿ ಹಂಪಿ ಹೇಮಕೂಟದ ಬಳಿ ಅಸ್ವಸ್ಥನಾಗಿದ್ದನ್ನ ಕಂಡ ಇಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಪೊಲೀಸ್ ಇಲಾಖೆಗೆ ಮಾಹಿತಿ ರವಾನಿಸಿ ಚಿಕಿತ್ಸೆಗಾಗಿ ಹೊಸಪೇಟೆ ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇಲ್ಲಿಂದ ಕೊಪ್ಪಳ ಆಸ್ಪತ್ರೆಗೆ ರವಾನಿಸಲಾಗಿ ಜನವರಿ 28ರಂದು ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿದ್ದಾನೆ. ಈ ಭಾವಚಿತ್ರದಲ್ಲಿರುವ ವೃದ್ಧನನ್ನ ಯಾರಾದರೂ ಗುರುತಿಸಿದ್ದಲ್ಲಿ ಹಂಪಿ ಪೊಲೀಸ್ ಠಾಣೆಗೆ ತೆರಳಿ ಮಾಹಿತಿ ಪಡೆಯಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಿಮಗೆ ಯಾರಾದರೂ ಸಂಶಯಾಸ್ಪದ ರೀತಿಯಲ್ಲಿ ಕಂಡುಬಂದರೆ ಅಥವಾ ಅವರ ನಡವಳಿಕೆ ಸಂಶಯಾಸ್ಪದ ರೀತಿಯಲ್ಲಿ ಇದ್ದರೆ ಸಮೀಪದ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ. ಯಾವುದೋ ವಾಹನ ದಿಕ್ಕಿಲ್ಲದೆ ನಿಂತಿದ್ದರೆ ಸಂಶಯಾಸ್ಪದ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.